ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರಿಗೆ ಗ್ಯಾರಂಟಿ ಆದಲ್ಲೇ ಈಗ ಮತ್ತೆ ಇಷ್ಟು ಖಾರ ಕಲಿಸ್ದಂಗೆ ಆಗೈತೆ ಹೊಟ್ಟೆಯಾಗ. ಖಾರ ಕಲಿಸ್ಬಿಡುತ್ತೆ ಭಾಳ ಮಂದಿಗೆ, ಇವರೊಬ್ಬರಿಗೆ ಅಲ್ಲ, ಕೆಲವಷ್ಟು ಮಂದಿ ಸ್ವಾಮಿಗಳಿಗೆ ಬೆಂಕಿ ಎತ್ತೈತಿ. ಅದಕ್ಕೆ ಈಗ ಹೇಳಕತ್ತಾರ ಅವ್ರು ಎಚ್ಚರಾಗಿ, ನಮಗೆ ಸಚಿವ ಸಂಪುಟ ನಮ್ಮ ಸಮುದಾಯಕ್ಕೆ ಬೇಡ. ಇವ್ನು ಯಾರು ಕೇಳಿದ್ರು? ಇವ್ರಿಗೆ ಯಾಕೆ ಕೇಳ್ತಾರೆ? ಇವು ಕೇಳೇ ಮಾಡ್ತಾರೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಹೈಕಮಾಂಡ್, ಈ ಸ್ವಾಮಿಗಳ ಕೇಳೇ ನಾವು ರಾಜ್ಯ ನಡೆಸ್ತೀವಿ. ಇವ್ರಿಗೆ ಐತದ ಪ್ರವೃತ್ತಿ, ನಮಗಿಲ್ಲ. ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಜನರ ಅವಶ್ಯಕತೆ ಐತಿ. ನಾವು ಜನರ ನೆಂಬಂದವರು, ಜನರ ನೆಂಬೆ ಹೋಗೋರು. ಜನರ ಆಶೀರ್ವಾದ ಮಾಡಿದ್ರೆ ಅಧಿಕಾರದಲ್ಲಿ ಇರ್ತೀವಿ, ಜನರ ಆಶೀರ್ವಾದ ಮಾಡಲ್ಲ ಮನೆಯಾಗಿರ್ತೀವಿ, ಇಷ್ಟೇ. ಆದರೆ ಯಾವತ್ತೂ ಕೂಡ ಅಧಿಕಾರ ಇರಲೇ ಬಿಡಲಿ, ನಾವು ನಮ್ಮ ಸಿದ್ಧಾಂತವನ್ನು ಎಂದು ಬಿಡೋದೆ. ಇದು ನಮ್ಮ ತತ್ವ ಅಷ್ಟೇ. ನೋಡ್ರಿ, ಅವಾಗ ಹೆಂಡ ಚೂಳು ಕಡಿಸಿಗಳು ಚಟ ಇರೋದು ನನಗಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಚಟ ಐತಿ, ಕಡಿಸ್ಕೊತ ಬಂದ ನಾವು. ಈಗ ಅವ್ನ ಮಗ ಕಡಿಸಿ ಅವನಿಟ್ಟು ಅದು ಭಾಳ ಹಾರಾಡಕತ್ತಿತ್ತು. ಅದಕ್ಕೆ ಏನೂ ಗೊತ್ತಿಲ್ಲ. ಅದು ಏನೇನು ಮಾಡುತ್ತೀನಿ ನಾನು ಬಿಡುಗಡೆ ಮಾಡಿದ್ರೆ ಅದನ್ನು ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ. ಅಪ್ಪ ಮಗ ಏನೇನು ಮಾಡ್ರಿ ಇನ್ನೂ ಅದು ಪಟ್ಟೈತಿ. ವೈಯಕ್ತಿಕನ ಯಾರಿಗೂ ಹೋಗೋದಿಲ್ಲ. ನಾನು ವೈಯಕ್ತಿಕವಾಗಿ ಅವರ ಚಟ ಇರ್ಬೋದು, ಅವರು ಏನೇನು ವಿಚಾರಗಳಿರ್ಬೋದು, ಅವಕ್ಕೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರು ವೈಯಕ್ತಿಕವಾಗಿ ಮಾತಾಡಬಾರ್ದು. ನಂದಾಗಲಿ ಯಾರದೇ ಆಗಲಿ ಮಾತಾಡುವಂಥದ್ದು ಆಗಬಾರ್ದು. ನಾನು ಅದಕ್ಕೆ ಮತ್ತೆ ಬರ್ಬೇಕಾದ್ರೆ ಬರ್ತೀನಿ. ನಾನು ಫಾರ್ಮ್ ಹೌಸ್ ಬಗ್ಗೆ ಮಾತಾಡಿದೆ, ನಿಮಗೆ ಯಾಕೆ ಬೇಕಪ್ಪ? ನಾನು ಫಾರ್ಮ್ ಹೌಸು, ನಾನು ರೈತರ ಮಗ. ಆಕಳ ಸಾಕೀನಿ, ನಾಯಿ ಸಾಕೀನಿ, ಪಕ್ಷಿ ಸಾಕೀನಿ. ಏನಿದು ಒಳ್ಳೇದ ಕೆಟ್ಟದ್ದೇ? ಆಕಳ ಸಾಕೋದು ಒಳ್ಳೇದಲ್ಲ. ಜಮೀನು ಮಾಡೋದು, ಅಲ್ಲಿ ಉಳುಮೆ ಮಾಡಿ ಹಣ್ಣಿನ ಗಿಡ ಹಚ್ಚೋದು ಒಳ್ಳೇದಲ್ಲ. ಇವ್ರಿಗೆ ಅದು ಸಹನೆ ಇಲ್ಲ. ಈಗ ಮತ್ತೊಂದು ಮಾತಾಡುತ್ತೆ ಹನುಮತ್ತೊಂದಿಗೆ IPL ನಮ್ಮ ಲಿಮಿಟ್ ಮೀರಿ ಪ್ರಶ್ನೆ, ಬಿಹೈಂಡ್ ಅವರ್ ಲಿಮಿಟ್. ನಾವೀಗ ಒಂದೇ ಕನಸು ಕಾಣಕತ್ತೀವಿ, ಮಂತ್ರಿ ಹೆಂಗಾಗಬೇಕು ಅಷ್ಟೇ. ಸರ್ಕಾರ ಹೈಕಮಾಂಡು ಇದಾರೆ, ನಮ್ಮ ನಾಯಕರು ಇದಾರೆ. ನೋಡ್ರಿ, ಅದು ನನಗೆ ಅದು ನಮ್ಮ ವರಿಷ್ಠರಿಗೆ ಬಿಟ್ಟಿದ್ದಷ್ಟೇ. ಅದನ್ನ ಏನು ಅವ್ರು ನಿರ್ಣಯ ಮಾಡ್ತಾರೆ ಅವ್ರಿಗೆ ಬಿಟ್ಟದ್ದು. ಅಲ್ಲ, ಯಾವ್ದು ಕೊಟ್ಟರು ನಿಭಾಯಿಸ್ತೀನಿ. ನಿಭಾಯಿಸೋ ಶಕ್ತಿ ಐತಿ, ಆ ಅನುಭವ ಐತಿ. ಆ ಅನುಭವ ಕುಟುಂಬದಲ್ಲಿ ಜನಿಸಿದ್ದೀನಿ. ನನಗೆ ಅದು ನಿಭಾಯಿಸ್ತೀನಿ ಅನ್ನೋದು ನನ್ನ ಆತ್ಮವಿಶ್ವಾಸ ಐತಿ. ಅದನ್ನು ಅಲ್ಲಿ ನಮ್ಮ ಮುಖ್ಯಮಂತ್ರಿಗೆ ಮುಂದೆ ಹೇಳ್ತೀನಿ. ಓಕೆ. ಮತ್ತಷ್ಟು ಬಯಸಾಗುತ್ತಲ್ರಿ. ಮತ್ತೆ 28ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ. ಥ್ಯಾಂಕ್ ಯು. RSS ಏನು ಸಾಧನೆ ಮಾಡಿದ್ದಾರೆ? 100 ವರ್ಷದ ಶತಮಾನೋತ್ಸವ ಮಾಡಿದ್ದಾರೆ. ಏನು ಈ ದೇಶದಲ್ಲಿ ಸ್ವಾತಂತ್ರ್ಯ ಇವರಿಂದ ಕೊಡುಗೆ, ದೇಶಕ್ಕೆ ಕೊಡುಗೆ ಏನು? ಒಂದು ಉತ್ತರ ಕೊಟ್ಬಿಡು ಅಂತ ಹೇಳಿ RSSದವ್ರಿಗೆ. ಚಡ್ಡಿ ಹಾಕೊಂಡು ಹೇಳ್ತಾರೆ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ಯಾರ. ಅದೇನು ಹೇಳ್ತಾರೆ, ನರೇಂದ್ರ ಮೋದಿಯವರು ಬಂದ ಮೇಲೆ ಸಾಧನೆ ಮಾಡೋದು ಒಂದ ಅಂತ ಈ ದೇಶದಾಗ. RSSದವ್ರಿಗೆ ಅರ್ಧ ಚಡ್ಡಿ ಇತ್ತಂತ, ಅದು ಫುಲ್ ಪ್ಯಾಂಟ್ ಮಾಡಿದ್ರಂತ. ಅದೊಂದ ಸಾಧನೆ ಈ ದೇಶದವರು RSSದವ್ರು ಮಾಡಿತ್ತು ಇಲ್ಲಿವರೆಗೂ. ಏನು ಮಾಡಿದ್ರು ಸಾಧನೆ? ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟರು, ಅಥವಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು, ಈ ದೇಶದಕ್ಕೆ ಇವತ್ತು ನಡೀತಾ ಇರುವಂಥ ಭಯೋತ್ಪಾದಕನೇ ರಕ್ಷಣೆ ಕೊಟ್ಟರು, ಏನಾದ್ರು ಮಾಡಬೇಕಲ್ಲ. ಸೇಟ್ ಬಡಿಗೆ ಇಟ್ಕೊಂಡು ಹೇಳೋದು ಅದಕ್ಕೆ ಗುಂಡಾಗಿರಿ ಮಾಡೋಕೆ? ಅದನ್ನು ಮಂದಿನ ಅನ್ಸಾಕ ಬಡಿಗೆ ಇಟ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ, ಇಲ್ಲ ಹೊಡಿತೀವಿ ಅಂತೇಳಿ ಅನ್ಸಾಕ ಬಡಿಗೆ? ಯಾಕೆ ಬೇಕ್ರಿ ಇವ್ರ ಕೈಯಾಗ ಬಡಿಗೆ? ಇವ್ರ ಸಂಘಟನೆಗೆ ಏನು ರಿಜಿಸ್ಟ್ರೇಷನ್ ಐತಾ? ಇವತ್ತು ಕ್ರೀಡಾಪಟುಗಳಿಗೆ ನಾವು ಕ್ರೀಡೆಯನ್ನು ಆಡ್ಸಕತ್ತೀವಿ. IPL ಇದು 8ನೇ ಸೀಸನ್ ಇವತ್ತಲ್ಲ. ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಅಪ್ಪ ಮಗ್ಗ ನಾವು ಆಡಿಸಿದ್ರೆ ಹೊಟ್ಟೆ ಕಿಚ್ಚಿಬಿಡೋದು. ಬೆಟ್ಟಿಂಗ್ ಮಾಡಿಸ್ತೀವಿ, ಬೆಟ್ಟಿಂಗ್ ಮಾಡ್ತಾರೆ. ಕ್ರೀಡಾಪಟುಗಳಿಗೆ ನಾವು ಅವಮಾನ ಮಾಡೋದಿಲ್ಲ. ನಮ್ಮ ಗ್ರಾಮೀಣ ಕ್ರೀಡೆಗಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಂತ್ರ ಸುಮಾರು 260 ಜನ ಅಲ್ಲಿ ಪಾಲ್ಗೊಂಡ್ರ. 14 ತಂಡಗಳು, 14 ಮಾಲಕರು ದಿನನಿತ್ಯ ಲೈವ್ ಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡಬೇಕಲ್ಲ ನಾವು. ಯುವಕರಿಗೆ ಯುವಶಕ್ತಿ ದೊಡ್ಡ ಶಕ್ತಿ ನಮ್ಮ ದೇಶದ್ದು. ಆ ಯುವಶಕ್ತಿ ಇಲ್ಲಾರ್ದು ಏನು ಮಾಡೋಕ್ಕೆ ಸಾಧ್ಯತೆ ನಾವು ಈ ದೇಶದಲ್ಲಿ? ಆ ಎಲ್ಲ ಜಾತಿ ಜನಾಂಗ, ಎಲ್ಲ ಸಮುದಾಯದವ್ರಿಗೆ
ಇವತ್ತು ಕ್ರೀಡಾವನ್ನು ಆಡಿಸಿ ನಾವು ನ್ಯಾಯ ಕೊಡೋಕೆ ಬರಲ್ಲ, ಬೆಟ್ಟಿಂಗ್ ಮಾಡಿಸ್ತಾರೆ. ಇವ್ರು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂಕಿಸೋದು ಅಸೂಯೆ. ಕ್ರೀಡಾಪಟುಗಳಿಗೆ ಅವಮಾನ, ಕಲಾವಿದರಿಗೆ ಅವಮಾನ. ನಾವು ಕಲಾವಿದರು ಕರೆಸಿವಿ ಅಲ್ಲಿ, ಯಾರು ಡ್ಯಾನ್ಸರ್ಸ್ ಕರೆಸಿ ಡ್ಯಾನ್ಸ್ ಮಾಡ್ಸೋಕ್ಕಿರ್ತಿಲ್ಲ. ನಾನು ನೀತಿ ಮಾಡಿ ಡ್ಯಾನ್ಸ್ ಏನು ತಪ್ಪೈತಿ? ಇವನು ಕೇಳಿ ಮಾಡ್ಬೇಕು ನಾವು ಡ್ಯಾನ್ಸ್. ಈ ದೇಶದಾಗ ಪ್ರಜಾಪ್ರಭುತ್ವ ರಾಷ್ಟ್ರದಾಗ, ಸ್ವಾತಂತ್ರ್ಯ ದೇಶದಾಗ ಇದೀವಿ, ಏನು ಇವರು RSS ರಾಷ್ಟ್ರದಾಗ ಇದೀವಿ ನಾವು. ಇವ್ರು ಈ ದೇಶ ಬೇಡ ಅಂತ ಬಿಟ್ಟು ಹೋಗಲಿಲ್ಲ, ಇವರು ಕಟ್ಕೊಳ್ಳಿ ಹೋಗ್ಲತ್ತಾಗ ರಾಷ್ಟ್ರ ಹೊಸ ಕಟ್ಕೊಂಡು. ನಾವು ಹಿಂಗೆ ಇರೋರು, ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದ ಜೊತೆಗೆ ನಾವು ಜೀವನ ಮಾಡೋರು. ಭಾರತ ದೇಶದ ತತ್ವ ಸಿದ್ಧಾಂತ ಸಂವಿಧಾನ ಏನು ಹೇಳುತ್ತೆ ಅದನ್ನ ಕೇಳೋರು. ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿದ್ದೀವಿ, ಆ ಪ್ರಜೆಗಳಾಗಿರ್ತೀವಿ. ಇವ್ರಿಗೆ ಅದು ಇಲ್ಲ. ಇವತ್ತು ಬೆಟ್ಟಿಂಗ್ ಬಗ್ಗೆ ಮಾತಾಡ್ತಾರಲ್ಲ, ಈ ದೇಶದಲ್ಲಿ ಬೆಟ್ಟಿಂಗ್ ಯಾರು ಮಾಡ್ತಾಯಿದಾರ ಗೊತ್ತಾ ನಿಮಗೆ? BCC ಅಧ್ಯಕ್ಷ ಯಾರು ಇವತ್ತು? ಅಮಿತ್ ಶಾನ ಮಗ. ಇವತ್ತು IPL ನಡೀತಾವಲ್ಲ ಈ ರಾಷ್ಟ್ರದಲ್ಲಿ, ನೀವು ಕೇಳ್ತೀರಿ ಮಾಧ್ಯಮದಲ್ಲಿ ಬೆಟ್ಟಿಂಗ್ ನಡೀತಾವು, ಅಲ್ಲಿ ನಡೀತಾವು, ಆನ್ಲೈನ್ ಬೆಟ್ಟಿಂಗ್, ಲೈವ್ ಬೆಟ್ಟಿಂಗ್ ಮಾಡೋವಂಥವ್ರೇ ಮಿಸ್ಟರ್ ಅಮಿತ್ ಶಾನ ಮಗ ಈ ದೇಶದಲ್ಲಿ. ಅವನೇ ಅಧ್ಯಕ್ಷ. ನಂಬರ್ 1 ಬುಕ್ಕಿ ಇನ್ ಭಾರತ ದೇಶ ಯಾರಿದ್ರೆ ಅಮಿತ್ ಶಾನ ಮಗ ಜೈ ಶಾ. ಇದು ಎಲ್ಲ ದೇಶಗಳು ಮಾತಾಡ್ತಾವೆ, ನಾನಲ್ಲ. ಊರಿಂದ ಗೊತ್ತಿಲ್ಲ ಇವನಿಗೆ ಬೆಟ್ಟಿಂಗ್ ಅಂತಾನ, ಇನ್ನು ದೇಶದ್ದೇನು ಗೊತ್ತಿತ್ತು ಅವನಿಗೆ, ರಾಜ್ಯದಾಗ ಗೊತ್ತಿಲ್ಲ ಇವನು, ಸರಿಯಾಗಿ ತಿಳ್ಕೊಳಕ್ಕಾಗಿಲ್ಲ ಇವನು. ಅಡ್ಡಗ ದೇಶ ತಿಳ್ಕೊತಾನ ಸುಮ್ಮನೆ ಓಟ್ ಚೋರಿ. ರಾಹುಲ್ ಗಾಂಧಿ ಬಗ್ಗೆ ಎತ್ತಿ ಬಿಟ್ರಿ ಬಾರಿ ಹೀರೋ ಆಗ್ಬಿಟ್ನ. ಓಟ್ ಚೋರಿ ಮೀನ್ಸ್ ಓಟ್ ಹಾಕಿದ ಮೇಲೆ ಚೋರಿ ಆಗುತ್ತೋ ಅದು. ಮಿಸ್ಟರ್ ದಡ್ಡ 25ರಾಗ ಆಗೈತಿ ಎಲೆಕ್ಷನ್, ಅವು ಇಲ್ಲಿಗ ಆಗಿಲ್ಲ. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆದೈತಿ. ನೀ ಯಾವ ಅಧಿಕಾರಿಗೆ ಒತ್ತಡ ಮಾಡಿ ಏನು ತರಿಸ್ಕೊಂಡು ನನಗೆಲ್ಲ ಗೊತ್ತೈತಿ. ನಿನ್ನ ಇತಿಹಾಸನ ಕೊಡ್ತೀನಿ ನಾನು. ಇಬ್ಬರು ಮುಚ್ಕೊಂಡು ಸುಮ್ಮಿದ್ರು ಭಾಳ ಚಲೋ, ಇಲ್ಲಾಂದ್ರೆ ಇತಿಹಾಸ ಕೊಡ್ತೀನಿ, ಬೇಗ ಕೊಡ್ತೀನಿ ನಾ. ಮತ್ತೆ ನಿಮ್ಮದು ಇತಿಹಾಸನ ಬಿಟ್ಟುಬಿಡ್ತೀನಿ ನಾನು. ಸುಮ್ಮನೆ ತಡ್ಕೋಬೇಡ್ರಿ. ಗೌರವ ಕೊಟ್ಟು ಹೇಳಾಕತ್ತೀನಿ, ಗೌರವ ಅಂತ ಇರಾಕರಿರಿ. ಅಪ್ಪ ಮಗ ಬಂದಿರಿ, ಏನೋ ಜನ ಆಶೀರ್ವಾದ ಮಾಡಿದ್ರು, ನಿಮ್ಮನ್ನು ರಿಜೆಕ್ಟ್ ಮಾಡಿ ಕಳಿಸ್ಯಾರ, ರಿಜೆಕ್ಟ್ ಆಗಿರಿ. ಅಟ್ಟ ಸುಮ್ಮ ಊರಿಗೆ ಗಂಟು ಮುಟ್ಟಿ ಕಟ್ಕೊಂಡು ಹೊಳೆ ಸೀರೆ ತೊಗೊಂಡು ಹೋಗೋದು ಭಾಳ ಚಲೋ. ಬಳ್ಳಾರಿ ರಾಜಕಾರಣ ಇಷ್ಟು ನಾನು ಹೇಳಿದೆಲ್ಲ, ಈ ರಾಜ್ಯವನ್ನು ಇಷ್ಟೊಂದು ಕಲುಷಿತ, ಇಷ್ಟೊಂದು ವ್ಯವಸ್ಥೆಗಳನ್ನು, ಭ್ರಷ್ಟಾಚಾರವನ್ನು ಇವತ್ತು ಮಾಡಲಿಕ್ಕೆ ಹಚ್ಚಿದ್ದವರೇ ಭಾರತೀಯ ಜನತಾ ಪಕ್ಷದವರು. ಯಾವತ್ತು ಜನಾರ್ದನ್ ರೆಡ್ಡಿಯವರು ಈ ರಾಜಕಾರಣಕ್ಕೆ ಬಂದರು, ಉದ್ಯೋಗ ಬಿಟ್ಟು ಅಲ್ಲಿಂದ ಈ ದೇಶದಾಗ, ಈ ರಾಜ್ಯದೊಳಗೆ ಇವತ್ತು ಭ್ರಷ್ಟಾಚಾರ, ಈ ದುಡ್ಡಿನ ಆವಿಷ್ಯ, ಮತದಾರರ ಮೇಲೆ 2004ರಲ್ಲಿ ಆಗಿದ್ದೇನೆ ಈ ರಾಜ್ಯದಲ್ಲಿ. BJP ಅಷ್ಟೊಂದು ಸೀಟ್ ಗೆಲ್ಲಕ್ಕೆ ಕಾರಣ ಏನು? ಇದೇ ಮಿಸ್ಟರ್ ಜನಾರ್ದನ್ ರೆಡ್ಡಿ ಉತ್ತರ ಕರ್ನಾಟಕದೊಳಗೆ ಹಾಳು ಮಾಡಿ ಅಲ್ಲಿ ಮೈನಿಂಗ್ ಕಳ್ಳ ಮಣ್ಣನ್ನು ಕಳುವು ಮಾಡೋದು, ದುಡ್ಡು ಕೊಟ್ಟು ರಾಜಕಾರಣ ಮಾಡಿ, ಗುಂಡಾಗಿರಿ ಮಾಡಿ, ಆಂಧ್ರ ಪೊಲಿಟಿಕ್ಸ್ ತೊಗೊಂಬಂದು ನಮ್ಮ ರಾಜ್ಯದಲ್ಲಿ ಸೇರಿಸಿಕೊಂಡು ಈ ಬಂದೂಕು ಇಟ್ಕೊಂಡು ಇವ್ರು ಕೆಲಸ ಮಾಡ್ಯಾರ. ಇವರು ಮಂತ್ರಿಯಾಗಿದ್ದಾಗ ಮಿಸ್ಟರ್ ಜನಾರ್ದನ್ ರೆಡ್ಡಿ ಇವರೇನು ಯಾವುದೋ ಮೈನಿಂಗ್ ಇತ್ತಲ್ರಿ, ಇವರು ಉಗ್ಲಾಪುರಮ್ಮ ಯಾವುದೋ ಒಂದು ಏನು ಮಾಡಿದ್ರು ಇವರು? ದೇವಸ್ಥಾನನ ಹೊಡೆದ್ರು, ಆ ಪಾಪನ ಹತ್ತಿತ್ತು ಅವ್ರಿಗೆ. ಗಡಿಯಲ್ಲಿ ಸುಂಕಲಮ್ಮನ ದೇವಸ್ಥಾನ ಹೊಡೆದು ಅದ್ರ ಪಾಪನ ಇವತ್ತು ಹತ್ತಿತ್ತು ಅವ್ರಿಗೆ. ಆ ಗುಂಡಾಗಿರಿ, ಆ ವ್ಯವಸ್ಥೆಯನ್ನು ತಂದವರು ನಮ್ಮ ರಾಜ್ಯಕ್ಕೆ ಅದು ಜನಾರ್ದನ್ ರೆಡ್ಡಿ ಕುಟುಂಬನ. ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಇವರೇ. ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಇಲ್ಲ. ಶಾಂತಿಯುತವಾದ ರಾಜ್ಯ ಇದು, ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿದ್ದಂಥ ರಾಜ್ಯ ಇದು. ಇವತ್ತು ಇವ್ರೇನು ಹೊಕ್ಕರು ಆಂಧ್ರ ಅವರೇ ತಂದಿಟ್ಟಿದ್ದು ಪರಿಸ್ಥಿತಿ. ಅವ್ರು ಮಾಡಿದ್ದೆ ಅವರು ಅನುಭವಿಸ್ಕೊತಾರೆ. ಅದೇ ಅಂತಾರಲ್ಲ, ಅತ್ತಿಗೊಂದು ಕಾಲ ಇದ್ದರೆ ಸೊಸಿಗೊಂದು ಕಾಲ ಅಂತ. ಹಾಗೇ ಇದೆ, ಕಾಲ ತಕ್ಕ ನಡಿಬೇಕು, ನಡೀತೈತೆ ನೋಡಿ. ಪಾಪ ಯುವಕರಿದ್ದಾರೆ ಭರತ್ ರೆಡ್ಡಿಯವರು, ಆವೇಶದಲ್ಲಿ ಏನೋ ಒಂದು ಮಾತಾಡಿರ್ಬೇಕಷ್ಟೆ ಪಾಪ. ಆದರೆ ಇವರಂಥ ಕುತಂತ್ರಿ ನಮ್ಮ ಭರತ್ ರೆಡ್ಡಿ ಅಲ್ಲ. ಪಾಪ ಏನೋ ಆವೇಶದಲ್ಲಿ ಯುವಕರಿದ್ದಾರೆ, ಇನ್ನೂ ಮೊದಲೇ ಬಾರಿ MLA ಆಗ್ಯಾರ, ಸ್ವಲ್ಪ ಆವೇಶದಲ್ಲಿ ಮಾತಾಡಿರ್ಬೇಕು. ಆದರೆ ಇವರಂಥ ಕುತಂತ್ರ ರಾಜಕಾರಣಿ ಎಷ್ಟು ಜನ ಪಾಪ ಸತ್ತಾರೋ ಇವ್ರು ಮೈನಿಂಗ್ ಮಾಡೋ ಹೊತ್ನ್ಯಾಗ. ಎಷ್ಟು ಕಂಪ್ನಿ ಮುಚ್ಚೋಗ್ಯಾವು, ಎಷ್ಟು ಮಂದಿ ಸಾವಾಗ್ಯಾವು, ಎಷ್ಟು ಮಂದಿ ನೋವಾಗ್ಯಾವು. ಅದನ್ನು ಹುಡುಕಿಸಿದ ತನಿಖೆ ಒಂದು ಸರಿ ತನಿಖೆ ಮಾಡಿಸಿರಿ. ಜನಾರ್ದನ್ ರೆಡ್ಡಿಗೆ, ಶ್ರೀರಾಮುಲ ಮೇಲೆ ತನಿಖೆ ಮಾಡಿಸಿರಿ ಹೊರಗೆ ನಿಜವಾಗ್ಲೂ. ಯಾರಿಗೆ ಜೀವದ ಭಯ ಇರುತ್ತೆ ರೀ?
ಯಾಕೆ ಜೀವದ ಭಯ ಇರುತ್ತೆ ಇವ್ರಿಗೆ? ತಪ್ಪು ಮಾಡೋದಿಲ್ಲಲ್ಲ, ಕಳ್ಳರಿಗೆ ಅಲ್ಲ, ಕಳ್ಳರಿಗೆ, ದಗಲ್ ಭಾಷೆ ಮಾಡೋರಿಗೆ, ಹಾಂ, ಈ ದರೋಡೆಕಾರರಿಗೆ ಅವ್ರಿಗೆ ಅಲ್ಲ ಭಯ. ಮತ್ತು ಅವರ ಗಂಡ್ಮ್ಯಾನ್ ಇಟ್ಕೊಂಡು ಹೇಳ್ಬೇಕಲ್ಲ, ಅವ್ರ ಅದಕ್ಕೆ ಅಷ್ಟು ಗಂಡ್ಮ್ಯಾನ್. ಇನ್ನು 4 ಗಾಡಿ ಅವ್ರು ಹೊಂಟ್ರು ನೋಡ್ರಿ. ಸ್ವಲ್ಪ ಜೆಡ್ ಪ್ಲಸ್ ಕೇಳ್ಯಾರ. ಅದು ಇನ್ನೂ ತನಿಖೆ ಹಂತದಲ್ಲಿದೆ. ಅದು ನೋಡಿ, ಅದೇನೋ ತನಿಖೆ ಮಾಡ್ತೀನಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ, ಗೃಹ ಸಚಿವರು ಹೇಳ್ಯಾರ. ತನಿಖೆ ಆದ್ಮೇಲೆ ಅದು ಗೊತ್ತಾಗುತ್ತೆ ಯಾರ್ಯಾರು ಮಾಡೋದು. ಇವೆರಡೂ ರಾಜಕಾರಣಿಗಳಲ್ಲಿ ಸರ್ ಕಾರ್ಯಕರ್ತನ ಹತ್ಯೆ ಆಯ್ತಲ್ಲ, ಅದಕ್ಕೆ ಸರ್ಕಾರ ಯಾವುದೇ ಮತಚೋರಿ ಅನ್ನುವ ಆರೋಪವನ್ನು ಮಾಡಿದಂಥ ದೊಡ್ಡಗೌಡ ಪಾಟೀಲ್ ಮಾಜಿ ಶಾಸಕ, ಇವರು ಎಷ್ಟು ಕಡೆ ಇವರು ಮತದಾನ, ಸ್ವಂತ ಮತದಾನವನ್ನು ಇಟ್ಕೊಂಡಿದ್ರು. ಲಿಂಗಸೂರು ತಾಲೂಕು ಲೆಕ್ಕಾಳದಲ್ಲಿ ಅಪ್ಪ ಮಗ ಮಿಸ್ಟರ್ ದೊಡ್ಡಗೌಡ ಪಾಟೀಲ್, ರಾಜುಗೌಡ ಪಾಟೀಲ್. ಮತ್ತು ಇಳಕಲ್ ನಗರದಲ್ಲಿ ನೋಡಿ, ವಾರ್ಡ್ ನಂಬರ್ 2, ವಾರ್ಡ್ ನಂಬರ್ 7, ವಾರ್ಡ್ ನಂಬರ್ 1, ವಾರ್ಡ್ ನಂಬರ್ 6, ವಾರ್ಡ್ ನಂಬರ್ 4. ಆಮೇಲೆ ಸ್ವತಃ ಇವ ಶಾಸಕ ಇದ್ದಾಗ ಇವ 3 ಕಡೆ ಮತದಾನ ಇಟ್ಕೊಂಡಾನ. ಲೆಕ್ಕಾಳಲ್ಲಿ ಮತದಾನ ಇಟ್ಕೊಂಡಾನ, ಇಳಕಲ್ ವಾರ್ಡ್ ನಂಬರ್ 2ರಲ್ಲಿ ಮತದಾನ ಇಟ್ಕೊಂಡಾನ, ವಾರ್ಡ್ ನಂಬರ್ 7ರಲ್ಲಿ ಮತದಾನ ಇಟ್ಕೊಂಡಿದ್ದ, ವಾರ್ಡ್ ನಂಬರ್ 6ರಲ್ಲಿ ವಿತ್ ದಾಖಲೆ ಅದ. ಇದು ಮತಚೋರಿನ. ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಆಗುವಂಥದ್ದು ಹಂತದಲ್ಲಿರುವಂಥದ್ದಕ್ಕೆ ಆರೋಪ ಮಾಡಿ ಮತಚೋರಿ ಅಂದರೆ. ಮತಚೋರಿ ಮೀನ್ಸ್ ವಾಟ್? ಅವನಿಗೆ ಅರ್ಥ ಆದ್ರೆ ಗೊತ್ತಾಯ್ತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಚೋರಿ? ಚೋರಿ ಅಂದ್ಬಿಟ್ಟ ರಾಜುಗೌಡ ಪಾಟೀಲ್. ಹೌದು ಹೇಳಿದಲ್ಲ, ಹೌದು. 7 ಕಡೆ 7 ವಾರ್ಡಲ್ಲಿ ಲೆಕ್ಕಾಳಲ್ಲಿ, ಮತ್ತು ಪ್ಲಸ್ ಲೆಕ್ಕಾಳ, ಲಿಂಗಸೂರು ತಾಲೂಕು ಲೆಕ್ಕಾಳಿದು, ಹುನಗುಂದ ತಾಲೂಕು ಲೆಕ್ಕಾಳಲ್ಲ. ಹಾಂ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹುನಗುಂದ ತಾಲೂಕು ಇಲ್ಕಲ್ಲಾಗ ಮತದಾನ ಇವ್ರದ್ದು, ಮತ್ತು ಲೆಕ್ಕಾಳಾಗ ಇವನು ಹುಟ್ಟೂರ್ನಾಗ ಮತದಾನ. ಹಾಂ, ಇಲ್ಕಲ್ಲಾಗ 4 ಕಡೆ, 6 ಕಡೆ, ಲೆಕ್ಕಾಳಾಗ 1 ಕಡೆ, 7 ಕಡೆ. ಇವ ಅಪ್ಪ ಲೆಕ್ಕಾಳಾಗ 1 ಕಡೆ, ಇಲ್ಲಿ ಇಲ್ಕಲ್ಲಾಗ 3 ಕಡೆ ವಿತ್ ದಾಖಲೆ. ಇದು ಕೊಟ್ಟಿದ್ದು ನಾನು ಪತ್ರ ಐತಿ. ನಾನು DC ಅವ್ರಿಗೆ ಬರೆದೀನಿ, ಉಪವಿಭಾಗಾಧಿಕಾರಿಗೆ ಬರೆದೀನಿ, ತಹಸೀಲ್ದಾರ್ಗೆ ಬರೆದೀನಿ. ಇವೆಲ್ಲ ತೆಗ್ಸಿದ್ದೀವಿ ಇಲ್ಲ ಅಂತ ಹೇಳೋದ, ತೆಗ್ಸಿದ್ದೀವಿ. ಯಾವುದು ಇದು? 2018 ಮಾಡಿದ್ದೀವಿ. ಯಾರು? ಅಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಎಷ್ಟು ಕಡೆ ಮಾಡಿದ್ರು ಏನೋ ನನ್ನ ಗಮನಕ್ಕೆ ಬಂದಾಗ ನಾನು ಪತ್ರ ಬರೆದು ಅವ್ನು ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದೆ. ಇವನು ಜನಪ್ರತಿನಿಧಿಯಾಗಿ ಜನರಿಗೆ ನ್ಯಾಯ ಕೊಡಿಸುವಂಥವ, ಒಟ್ಟು ಚೋರಿ ಬಗ್ಗೆ ಮಾತಾಡುವಂಥ ಹೊಂಟಲ್ಲ. ಒಟ್ಟು ಚೋರಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಇವನಿಗೆ. ಇವನೇ ಇಷ್ಟು ಕಡೆ ಓಟಿಟ್ಕೊಂಡವ, ಇನ್ನು ಉಳಿದ ಬಗ್ಗೆ ಮಾತಾಡ್ತಾನೆ ಇವ. ಎಷ್ಟು ಇವನಿಗೆ ಅರ್ಹತೆ ಇದೆ, ಅರಿವಿದೆ, ಪ್ರಜ್ಞೆ ಇದೆ ಅನ್ನೋದು ಪ್ರಶ್ನೆ. ನೋಡಿ, ಈಗ ಮುರುಡಿ ಗ್ರಾಮ ಪಂಚಾಯತಿಯಲ್ಲಿ ಆದಂಥದ್ದು ಬಗ್ಗೆ ಅವ್ರು ಮಾತಾಡಿದ್ದಾರೆ. ಇದೇ 2025, ಯಾವುದೇ ಚುನಾವಣೆ ನಡೆದಿಲ್ಲ, ಮತದಾನವೂ ಹಾಕಿಲ್ಲ ಪಾಪ. ಅವ್ರನ್ನು ಹೊಸ ಮತದಾರರು, ಅವರು 17 ವರ್ಷ ತುಂಬಿದೆ, 18 ವರ್ಷಕ್ಕೆ ವೋಟಿಂಗ್ ಬರ್ಬೋದು ಮುಂದಿನ ಗ್ರಾಮ ಪಂಚಾಯತಿಗೆ. ಈಗ ಬರುತ್ತೆ ಗ್ರಾಮ ಪಂಚಾಯತಿ 18 ತುಂಬುತ್ತಾವೆ ಅವರಿಗೆ, ಆವಾಗ ತುಂಬಬಹುದು, ನಮಗೂ ಮತದಾನ ಬರ್ಬೋದು ಅಂತೇಳಿ ಪಾಪ 17 ವರ್ಷಕ್ಕೆ ಅರ್ಜಿ ಕೊಡ್ಬೇಕಂತ ಐತೆ ಅಲ್ಲಿ ಕಾನೂನಲ್ಲಿ, ಅರ್ಜಿ ಸಲ್ಲಿಸ್ಬೋದು. ಅವ್ರು 18ಕ್ಕೆ ಬಂದಿಂದ ವೋಟಿಂಗ್ ಅಧಿಕಾರ ಕೊಡೋದು, ವೋಟಿಂಗ್ ಕಾರ್ಡ್ ಕೊಡೋದು ನಿಮಗೆ. ಆದರೆ ಪಾಪ ಅರ್ಜಿ ಹಾಕ್ಕೊಂಡಿದ್ದಾರೆ. ಅರ್ಜಿ ಹಾಕ್ಕೊಂಡವ್ರ ಬಗ್ಗೆ ಆರೋಪ ಮಾಡೋದು, ಅದು ಒಬ್ಬ ಕಾಂಗ್ರೆಸ್ನವರು MLA ಬೆಂಬಲ ಮಾತಾಡುವಂಥದ್ದು ಎಷ್ಟು ಸರಿ? ಏನು ಮತದಾನ ಓಟ್ ಚೋರಿ ಇವ್ರು ಮಾಡಿದ್ದಲ್ವ ಕಳ್ತನ? ಇದು 7 ಕಡೆ ಅಪ್ಪ ಮಗ ಇಟ್ಕೊಂಡು ಪಾಪ ಒಬ್ಬ ಸಾಮಾನ್ಯ ಜನ ಅವನು ಮತದಾನ ಹಕ್ಕನ್ನು ಕಳ್ಕೊಬಾರ್ದು ಅಂತೇಳಿ 17 ವರ್ಷಕ್ಕೆ ಅರ್ಜಿ ಕೊಟ್ಟಾನ. ತಪ್ಪೇನಿದೆ? 18 ವರ್ಷಕ್ಕೆ ಅವನು ಪರಿಷ್ಕರಣೆ ಆಗಿ ಅಂತಿಮಗೊಳಿಸ್ತಾರೆ. ಅಂತಿಮಗೊಳಿಸೇ ಇಲ್ಲಲ್ಲ, ಇನ್ನು ಹಂತದಲ್ಲಿದೆ, ಅದು ಪರಿಶೀಲನೆ ಹಂತದಲ್ಲಿದೆ. ಆ ಪರಿಶೀಲನೆ ಹಂತದಲ್ಲೇ ಓಟ್ ಚೋರಿ ಅಂತೀವ. ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಹೇಳೋದು ನಾನು ಈ ದಡ್ಡನೆಗೆ ವಾಟ್ ಈಸ್ ದ ಮೀನಿಂಗ್ ಆಫ್ ಓಟ್ ಚೋರಿ? ಚೋರಿ ಅಲ್ಲ, ಇದ್ದಿದ್ದಲ್ಲಿ ಅದು ಆಗಬೇಕು. ಸುಮ್ಮನೆ ಏನೇನೋ ಆರೋಪ ಮಾಡೋದು ವಿನಾಕಾರಣ ಹೊಂಚೋದು. ಏನು ನಾನು 23ಕ್ಕೆ ಏನಾರು ಓಟ್ ಹಾಕಿಸ್ಕೊಂಡು ಗೆದ್ದಿದ್ದೈತಾ ಇದು? ಇವನಿಗೆ ಸಹಿಸೋಕ್ಕಾಗಲ್ಲ ರೀ. ನಾನು ಹೇಳಿದ್ನಲ್ಲ, ಇವನಿಗೆ ಜನರು ಈ ನಮ್ಮನ್ನು ರಿಜೆಕ್ಟ್ ಮಾಡ್ತಾರಂತ ಕನಸು ಮನಸ್ಸಿನಾಗ ವಿಚಾರ ಮಾಡಿದ್ದಿಲ್ಲ. ನಾನು ಭಾರಿ ಅಭಿವೃದ್ಧಿ ಮಾಡಿದ್ದೀನಿ, ಈ ಕ್ಷೇತ್ರ ಜನರನ್ನು ಒಪ್ಕೊಂಡ್ಬಿಟ್ರ ಅಂತ ಶಾಶ್ವತ ಅಂತ. ಯಾರೂ ಶಾಶ್ವತ ಅಲ್ಲ. ನಾನು ಊಟ ಪಡ್ಕೊಂಡು ಗೊತ್ತಿಲ್ಲ, ಇವನು ಊಟ ಪಡ್ಕೊಂಡು ಕುಂದ್ರಾಕಾಗಲ್ಲ.
ಇವನು ಟೈಮ್ ಮುಗಿತಾನೆ ಇವನು ಹೋಗಬೇಕು, ನನ್ನ ಟೈಮ್ ಮುಗಿತಾನೆ ನಾನು ಜಾಗ ಖಾಲಿ ಮಾಡಬೇಕು, ನೆಕ್ಸ್ಟ್ ಬರೋರು ಇರ್ತಾರೆ. ಅದು ಕಾಲ ನಿರ್ಣಯ ಮಾಡುತ್ತೆ, ಜನರು ನಿರ್ಣಯ ಮಾಡ್ತಾರೆ. ಆ ಜನರು ನಿರ್ಣಯ ಮಾಡಿದಂತೆ ನಾವು ಹೋಗ್ಬೇಕಾಗತ್ತೆ ಅಷ್ಟೇ. ಇದನ್ನು ಅರಿವು ಇಟ್ಕೊಂಡು ನಡೆದ್ರೆ ಭಾಳ ಒಳ್ಳೆಯದು. ಈ ಈಟ ಒದರ್ಕೋತ ಹೋದ್ರೆ ಹುಚ್ಚನಾಯ ಅನ್ನೋದು ಗ್ಯಾರಂಟಿ. ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಪೂರ್ವಕವಾಗಿ ಆ ಬಿ ಎಲ್ ಒ ಕಡೆ ಬರ್ಸೋದು ಅವನ ಹೆಸರು, ಯಾರ್ದು ನಂಬರ್ ಅಂತ ಬರೆದು ಕೊಡು. ಯಾರ್ಯಾರು ಒತ್ತಾಯ ಮಾಡಿದಾರೆ ನನಗೆ ಗೊತ್ತೈತಿ. ಇವನು ಇಲ್ಲಿ ಯಾವ ಅಧಿಕಾರಿ ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಹಿಡಿದೊಂದು ಒತ್ತಾಯ ಪೂರ್ವಕವಾಗಿ ಬರೆಸ್ಕೊಂಡ್ರೆ ಅನ್ನೋದು ನನಗೆ ಗೊತ್ತೈತಿ. ಇವನು ಏನು ತಪ್ಪು ಮಾಡಿದಾನೆ ಹಿಂದೆ ಅನ್ನೋದೊಂದು ನಾ ದಾಖಲೆ ಸಮೇತ ಕೊಡ್ತೀನಿ ಇವತ್ತು. ಇವನು ಮಾತಾಡ್ತಾನಲ್ಲ ಮಂದಿಗೆ, ಪಾಪ ಸಾರ್ವಜನಿಕರು ಹಂಗೆ 17 ವರ್ಷದವರು ಸೇರಿಸ್ಬಿಟ್ರ ಅಂತೇಳಿ. ಸ್ವತಃ ಇವನು ಮಗ ದಾಖಲೆ ಕೊಡ್ತೀನಿ ನಾನು. ಇವತ್ತು ದಾಖಲೆ ಬಿಡುಗಡೆ ಮಾಡೋಕ್ಕೆ ಬಂದೀನಿ, ದಾಖಲೆಗಳನ್ನು ಕೊಡ್ತೀನಿ. 2018ರಲ್ಲಿ ಅಪ್ಪ ಮಗ ಎಷ್ಟು ಕಡೆ ಮತವನ್ನು ಇಟ್ಕೋಬೇಕು. ಇವನು ಒರಿಜಿನಲ್ ಲಿಂಗಸೂರು ತಾಲೂಕು ಲೆಕ್ಕ್ಯಾಳ್. ಈ ಲೆಕ್ಕ್ಯಾಳದಲ್ಲಿ ಇವನು ಮತದಾನ ಹಕ್ಕಿತ್ತು. 2018ರಲ್ಲಿ ಒಂದು ಮಗ ಅಪ್ಪಂದು 3 ಕಡೆ ಮತದಾನ. ಎಲ್ಲಿ? ಇಲಕಲ್ ವಾರ್ಡ್ ನಂಬರ್ 2, ಇಲಕಲ್ ವಾರ್ಡ್ ನಂಬರ್ 7, ಇಲಕಲ್ ವಾರ್ಡ್ ನಂಬರ್ 6. 3 ಕಡೆ ಯಾರು ಮತದಾನ ಹಕ್ಕನ್ನು ಪಡಿತಾರಲ್ರಿ. ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಸಮೇತ ಕೊಡ್ತೀನಿ ನಾನು ಅವ್ರಿಗೆ. ಕ್ರಮ ಸಂಖ್ಯೆ, ಯಾಗ ಸಂಖ್ಯೆ, ಅದಕ್ಕೆ ಪತ್ರ ಬರೆದಿದ್ದೀನಿ ನಾನು ಉಪವಿಭಾಗ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗೆ. ಅವ್ರು ಪರಿಶೀಲನೆ ಮಾಡಿ ಇವನು ಡಿಲೀಟ್ ಮಾಡಿಸ್ಯಾರ. ಇವನು ಮಾಡಿದ ಹಲಕಟಗಿರಿ. ಇದು ಅಲ್ಲದೆ ಲಿಂಗಸೂರು ತಾಲೂಕಿನವ್ರನ್ನ, ಇಲ್ಲೇ ನಮ್ಮ ಕುಷ್ಟಗಿ ತಾಲೂಕಿನವ್ರನ್ನ, ಊರಿಗೇರಿಯವ್ರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸಿಟ್ಟಿದ್ದ. ಅವನಷ್ಟು ಡಿಲೀಟ್ ಮಾಡಿಸೀನಿ ನಾನು ಹುಡುಕಿ. ನಮ್ಮ BL ಒ, ನಮ್ಮ ಬೂತ್ ಏಜೆಂಟ್ ಕಡೆ ಹುಡುಕಿಸಿ ಡಿಲೀಟ್ ಮಾಡಿಸೀನಿ. ಇದೇ ಕಳೆದ 2 ಚುನಾವಣೆ ಇಲ್ಲ. ಅಪ್ಪ 4 ಕಡೆ ಮತದಾನ, ಮಗ 7 ಕಡೆ. ಅದೇನಂತಾರಲ್ಲ, ಅಪ್ಪ ಬಾಪ 10 ನಂಬರ್ ಏನಂತಾರಲ್ಲ, ಬಾಪ 1 ನಂಬರಿ, ಬೇಟಾ 10 ನಂಬರಿ ಅಂತ. ಇವರು ಅಪ್ಪ 1 ನಂಬರಿ, ಇವ ಮಗ 10 ನಂಬರಿ. ಅವ ಬಚ್ಚ ಇನ್ನ ಅಂಡ ಹೈ ಅಂತ ಹೇಳ್ತೀವಿ ನಾವು. ಅಂಡನಾದ ನಾವು ಇನ್ನೂ ಮಾತಾಡ್ತಾವೆ ನಾವೆಲ್ಲ ಕೂತ್ಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಲೇ ವಿಜ್ಜ ಅಂತ ನಾವು. ಇವನಿಗೆ ನಾನು ದಿನ ಲೇ ಅಂತ ಲೇ ಅನ್ನೋದಲ್ಲ, ನಾನು ಬರೀ ಯಾಕೋ ಅಂದರೆ ಇವನ್ನ ತಗೊಂಬರ್ತಾನೆ. ಇವತ್ತು ತಿಳಿದ ನೀವ बच्चा अंडा है तो अंडा ही रहो, अंडे से बाहर नहीं आ सकते तो अभी बहुत छोटा है ये राजनीति को. 50 ವರ್ಷ ಒಂದು ರಾಜಕಾರಣದ ಒಂದು ಮನೆತನದಲ್ಲಿ ಜನಿಸಿದ್ದೀನೋ ಬಚ್ಚ. ನಿಮ್ಮಪ್ಪ ನೀನು ಈಗ 15 ವರ್ಷದಾಗ ಬಂದವ್ರಿಲ್ಲ ಈ ತಾಲೂಕಕ್ಕೆ, ಸೀರೆ ಇಟ್ಕೊಂಡು ಬಂದವ್ರು ಬಗಳಾಗ. ನನಗೆ ಮಾತಾಡೋ ಮುಂಚೆ ಭಾಳ ಎಚ್ಚರದಿಂದ ಮಾತಾಡು, ಭಾಳ ಅರಿವು ಇಟ್ಕೊಂಡು ಮಾತಾಡ್ರಿ. ಮಂಗ್ಯಾನೀಚರ ತಾಲೂಕು ಹುಣಗುನ್ ತಾಲೂಕು ಹಾಳು ಮಾಡಿಬಿಟ್ನೆ ಅಂತ. ಇವರಪ್ಪ 7 ಕಡೆ ಮಗ 7 ಕಡೆ ಇಟ್ಕೊಂಡನ, ಅಪ್ಪ 3-4 ಕಡೆ ಇಟ್ಕೊಂಡನ. ಇದು ಸರಿನಾ? ಮತದಾರ ಪಟ್ಟಿಯಲ್ಲಿ ವಿತ್ ದಾಖಲೆ ನಾನು ಕೊಡ್ತೀನಿ, ನಿಮ್ಮ ಕಾಗದ ತೊಗೊಂಡು ಹೋಗ್ರಿ. ಇದು ಓಟ್ ಚೋರಿನ? ಮತದಾರ ಪಟ್ಟಿ ಲಿಂಗಸೂರು ಮತಕ್ಷೇತ್ರ ಅಲ್ಲಿ ಲೆಕ್ಕಾಳೋದು ಓಟ್ ತೊಗೊಂಬಂದು ಇಲ್ಕಲ್ಲ ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ವಿತ್ ದಾಖಲೆ. ಇಲ್ಲೇ ಹುಲಿಗೇರಿ ತೊಗೊಂಬಂದು ಸೇರಿಸಿದ್ದು ಸುಳ್ಳ? ಕೊಡ್ತೀನಿ ದಾಖಲೆ. 2025 ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ಆ ಪರಿಷ್ಕರಣಕ್ಕೆ ಅವ್ರು ಅರ್ಜಿ ಕೊಟ್ಟರೆ ಅದನ್ನ ಪರಿಶೀಲನೆ ಮಾಡಿ ಅಂತಿಮಗೊಳಿಸುವಂಥ ಸಂದರ್ಭದಲ್ಲಿ ಅವ್ನು ಡಿಲೀಟ್ ಮಾಡ್ತಾರೆ. ಅದನ್ನು ಒತ್ತಾಯ ಮಾಡ್ಯಾರ. ಯಾರು ಒತ್ತಾಯ ಮಾಡಿದ್ರು? ಹೆಸರು ಹೇಳ್ರಿ. ಅವನು ಯಾವನು ಇನ್ನೊಬ್ಬ ಬಚ್ಚ, ಅವನು ನಾನು ತಾಲೂಕು ಪಂಚಾಯತ್ ಮಾಡಿದ ಕುಣ್ಣಿ. ಅದು ನಾನು ಕುಣ್ಣಿ ಕೂಸ ಅಂತೀನಿ ನಾನು ಕಾರ್ಯಕರ್ತರಿಗೆ. ನನಗೆ ಹಕ್ಕೈತಿ. ಯಾಕಂದ್ರೆ ನಾನು ಬೆಳೆಸಿದಂಥ ಭಾಳ ಮಂದಿ ಅದಾರ ಇಲ್ಲಿ ಬಚ್ಚಗಳು. ಇನ್ನೊಂದು 2 ಅದಾವ ಜೂಲಿ ನಾಯಿಗಳು ಅಂತ ಹೆಸರಿಟ್ಟೀನಿ ಅವಕ್ಕೆ. ಈ ತಾಲೂಕಿನಾಗ ಅದ ಒಂದಿಷ್ಟು ಜೂಲಿ ನಾಯಿ ಒದರ್ತಿರ್ತಾವೆ ಆಗಾಗ ಸ್ವಲ್ಪ ಬಂದು. ಒಂದು SR ಏನೊಂದು ಐತೆ, ಒಂದು ಜೂಲಿ ನಾಯಿ, ಅದೊಂದು ಒದರುತ್ತಿಲ್ಲ ಬಂದು ಯಾವಾಗ ತಾಲೂಕಿನಾಗ ಬಂದು ಒದರ್ಕೊಂತ ಆಡ್ತಿರ್ತದೆ. ಒದರೋದು ಮತ್ತು ಗಪ್ಪಾಗೋದು. ಅದು ತಮ್ಮ ಮನಸ್ಸಾಕ್ಷಿಗೆ ತಮ್ಮ ಮನಸ್ಸು ತನಗೊಳಿಸೋಕೆ ಓದಿರ್ತಾರೆ ಮಂದಿ ಮುಂದೆ, ಮಾಧ್ಯಮದ ಮುಂದೆ ಬಂದು. ಏನೂ ಇಲ್ಲ ಅಸ್ತಿತ್ವಕ್ಕೆ. 3 ತಿಂಗಳಿಗೊಮ್ಮೆ ಬರ್ತಾನೆ. ಒಂದು ಯಾವ್ದಾರು ಸಿಕ್ಕೊಳ್ಳೋದ್ರೆ ಒಂದು ಪ್ರೆಸ್ ಮೀಟ್ ಮಾಡ್ತಾನೆ. ಒಂದು 4 ಹೆಣ ಅದಾವೆ ಇಲ್ಲಿ ಫಿಕ್ಸ್ ಅವನಿಗೆ. ಆ 4 ಹೆಣ ಬಿಟ್ಟರೆ ಮತ್ತೊಬ್ಬರು ಯಾರೂ ಕುಂದಿರೋದಿಲ್ಲ. ಆ 4 ಹೆಣ ಕುಣಿಸ್ಕೊಂಡು ಮಾತಾಡೋದು, ಮತ್ತು ಎದ್ದು ಹೋಗೋದು, 3 ತಿಂಗಳು ಬಿಟ್ಟು ಬರೋದು. ಟೂರಿಂಗ್ ಥಿಯೇಟ್ರ್ ಮಾಡಿಬಿಟ್ಟಾನ. 2.5 ವರ್ಷ ಇವ ಮಾನ್ಯ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ರೈತರ ಸಂಬಂಧ ಮಾಡಿಲ್ಲವ ದೇವರಾಣಿ. ರೈತರು ಏನು ಇವ್ರ ಹಿಂದೆ ಇವ್ರ ಸರ್ಕಾರದ ಬೆಂಬಲ ಬೆಲೆ ಕೊಟ್ರ? ಏನು ಕಬ್ಬು ಬೆಳೆಗಾರರಿಗೆ ಏನಾರ ಬೆಂಬಲ ಬೆಲೆ ಕೊಟ್ರ? ಒಂದು ಬೆಳೆದಂಥ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡಲಿಲ್ಲ. ಇವತ್ತು ರೈತರು ಬೆಂಬಲ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡ್ರಿ. ನಮ್ಮ ಸರ್ಕಾರ ಕೊಡ್ತಾ ಇದೆಯಪ್ಪ. ನಿನ್ನ ಕಡೆ ಇಳಿಸ್ಕೊಳ್ಳೋರು ದೊಡ್ಡ ನಾವಲ್ಲ, ಕಾಂಗ್ರೆಸ್ನವರು. ನಮ್ಮ ಮುಖ್ಯಮಂತ್ರಿಗಳು ಅಲ್ಲ. ನಿಮ್ಮಂಥ ದೊಡ್ಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮುಖ್ಯಮಂತ್ರಿ ಅಲ್ಲ. ರೈತರಿಗೆ ಏನು ಮಾಡಬೇಕು, ನೇಕಾರಿಗೆ ಏನು ಮಾಡಬೇಕು, ಬುಡ್ರಿಗೆ ಏನು ಮಾಡಬೇಕು,
ಒಂದು ಮನೆ ಕಟ್ಟಿದ್ರ ಪಾಪ ಬಡವರಿಗೆ ಕೊಟ್ಟಂಥ ಹಕ್ಕು ಪತ್ರವನ್ನು ಕೊಡಲಾರ್ದೆ ಕೀಚ್ಗ ಇಟ್ಕೊಂಡು ಕೂತಿದ್ದೀವಿ ಮನ್ಯಾಗ ಇತ್ತ ಕೀಚ್ಗೆ ದೇಶದ ರಾಜಕಾರಣಿ